ಇಂಗ್ಲೆಂಡ್ ವಿರುದ್ಧದ ಟಿ20 ಹಾಗೆ ಏಕದಿನ ಸರಣಿಯಲ್ಲಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂತ ಟೀಮ್ ಇಂಡಿಯಾ ಅದೇ ಜೋಶ್ನಲ್ಲೇ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ರೆಡಿಯಾಗಿದೆ. ಆದರೆ ಲಾಸ್ಟ್ ಮೂಮೆಂಟ್ನಲ್ಲಿ ತಂಡದಲ್ಲಿ ಮೇಜರ್ ಚೇಂಜಸ್ಗಳನ್ನು ಮಾಡಲಾಗಿದೆ. ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತಹ ಜಸ್ಪ್ರೀತ್ ಬುಮ್ರಾ ತಂಡದಿಂದಲೇ ಹೊರಬಿದ್ದಿದ್ರೆ ಯಶಸ್ವಿ ಜೈಸ್ವಾಲ್ರನ್ನು ಕೂಡ ಕೈ ಬಿಡಲಾಗಿದೆ. ಹಾಗಾದ್ರೆ ಐಸಿಸಿ ಟೂರ್ನಿಗೆ ಫೈನಲ್ ಟೀಮ್ ಹೇಗಿದೆ? ಜಸ್ಪ್ರೀತ್ ಬುಮ್ರಾ ಆಬ್ಸೆನ್ಸ್ ಅದೆಷ್ಟರ ಮಟ್ಟಿಗೆ ಕಾಡುತ್ತೆ? 18 ಜನರ ಟೀಮ್ನಲ್ಲಿ ಆಡುವವರು ಯಾರು? ಸಿರಾಜ್ಗೆ ಚಾನ್ಸ್ ಸಿಕ್ಕರೂ ಕೂಡ ದುಬೈಗೆ ಹಾರಲ್ಲ ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಬಿಗ್ ಶಾಕ್ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಅಭಿಮಾನಿಗಳು ಮಾಜಿ ಆಟಗಾರರು ಸೇರಿದಂತೆ ಯಾವುದು ಆಗಬಾರ್ದು ಅಂತ ಇವರೆಲ್ಲ ಪ್ರಾರ್ಥನೆ ಮಾಡಿದ್ರೋ ಅದೇ ಆಗಿ ಹೋಗಿದೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ಜಸ್ಪ್ರೀತ್ ಬುಮ್ರಾ ಕಂಪ್ಲೀಟ್ ಆಗಿ ರಿಕವರ್ ಆಗೋಕೆ ಸಾಧ್ಯವಾಗಿಲ್ಲ. ಇದೇ ಕಾರಣಕ್ಕೆ ಈಗ ಪ್ರತಿಷ್ಠಿತ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಂದಲೇ ಹೊರಬಿದ್ದಿದ್ದಾರೆ. ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾ ಇದೀಗ ಫೈನಲ್ ಸ್ಕ್ವಾಡ್ ಅನ್ನು ಅನೌನ್ಸ್ ಮಾಡಿದೆ. ಈ ಹಿಂದೆ ಪ್ರಕಟ ಮಾಡಲಾಗಿದ್ದಂತ 15 ಸದಸ್ಯರ ತಂಡದಿಂದ ಇಬ್ಬರನ್ನ ಕೈ ಬಿಡಲಾಗಿದೆ. ಅದರಲ್ಲಿ ಒಂದು ಜಸ್ಪ್ರೀತ್ ಬುಮ್ರಾ, ಮತ್ತೊಂದು ಯಶಸ್ವಿ ಜೈಸ್ವಾಲ್. ಅಲ್ಲದೆ ಈ ಸಲ 3 ಮೀಸಲು ಆಟಗಾರರು ಸೇರಿದಂತೆ ಒಟ್ಟು 18 ಸದಸ್ಯರ ತಂಡವನ್ನು ಪ್ರಕಟ ಮಾಡಲಾಗಿದೆ. ಮೊದಲಿಗೆ ಬಿಸಿಸಿಐ ರಿಲೀಸ್ ಮಾಡಿರುವಂತಹ ತಂಡದಲ್ಲಿ ಯಾರೆಲ್ಲ ಚಾನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ. ಇನ್ನು ಎಂದಿನಂತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ರೆ, ಶುಭ್ಮನ್ ಗಿಲ್ ಉಪನಾಯಕನಾಗಿ ಇಲ್ಲೂ ಕೂಡ ಮುಂದುವರಿತಾರೆ. ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ಹೀಗೆ ಈ 15 ಪ್ಲೇಯರ್ಸ್ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದು ದುಬೈಗೆ ಹಾರಲಿದ್ದಾರೆ. ಹಾಗೆ 3 ಮೀಸಲು ಆಟಗಾರರಾಗಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾರೆಲ್ಲ 3 ಮೀಸಲು ಆಟಗಾರರು ಇದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ಒಂದು ಮೊಹಮ್ಮದ್ ಸಿರಾಜ್, ಯಶಸ್ವಿ ಜೈಸ್ವಾಲ್ ಹಾಗೆ ಶಿವಮ್ ದುಬೆ. ಈ 3 ಕೂಡ ರಿಸರ್ವ್ ಪ್ಲೇಯರ್ಸ್ ಆಗಿರ್ತಾರೆ. ಬುಮ್ರಾ ಬದಲಿಗೆ ರಾಣಾ, ಜೈಸ್ವಾಲ್ ಬದಲಿಗೆ ವರುಣ್ ಚಕ್ರವರ್ತಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊದಲು ಅನೌನ್ಸ್ ಮಾಡಿದಂತಹ ತಂಡಕ್ಕೂ ಈಗ ಅನೌನ್ಸ್ ಆಗಿರುವಂತಹ ತಂಡಕ್ಕೂ 2 ಮೇಜರ್ ಬದಲಾವಣೆಗಳನ್ನು ಮಾಡಲಾಗಿದೆ. ಜಸ್ಪ್ರೀತ್ ಬುಮ್ರಾ ಹಾಗೆ ಯಶಸ್ವಿ ಜೈಸ್ವಾಲ್ ತಂಡದಿಂದ ಹೊರಬಿದ್ದಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಬದಲಿಗೆ ಹರ್ಷಿತ್ ರಾಣಾ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಹಾಗೆಯೇ 15 ಸದಸ್ಯರ ಬಳಗದಲ್ಲಿದ್ದಂಥ ಯುವ ಎಡಗೈ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅವರನ್ನ ಈ ಸಲ ತಂಡದಿಂದ ಕೈ ಬಿಡಲಾಗಿದೆ. ಅವರ ಬದಲಿಗೆ ಸ್ಪಿನ್ನರ್ ಆಗಿರುವಂತಹ ವರುಣ್ ಚಕ್ರವರ್ತಿಗೆ ಸ್ಥಾನವನ್ನು ಕಲ್ಪಿಸಲಾಗಿದೆ. ಇಷ್ಟೇ ಅಲ್ಲದೆ 3 ಮೀಸಲು ಆಟಗಾರರು ಕೂಡ ಇರಲಿದ್ದಾರೆ. ಅದರಲ್ಲೂ ಈ ಲಿಸ್ಟ್ನಲ್ಲಿ ಮೊಹಮ್ಮದ್ ಸಿರಾಜ್ ಕಾಣಿಸಿಕೊಂಡಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಭಾರತದ ಖಾಯಂ ಸದಸ್ಯರಾಗಿರುವಂತಹ ಸಿರಾಜ್ರನ್ನ ಈ ಸಲ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಮಾಡಿರಲಿಲ್ಲ. ಆದ್ರೀಗ ಪರಿಷ್ಕೃತ ತಂಡದಲ್ಲಿ ಮೀಸಲು ಆಟಗಾರರ ಪಟ್ಟಿಗೆ ಸೇರಿಸಲಾಗಿದೆ. ಸಿರಾಜ್ ಜೊತೆ ಯಶಸ್ವಿ ಜೈಸ್ವಾಲ್ ಹಾಗೂ ಶಿವಮ್ ದುಬೆ ಸಹ ರಿಸರ್ವ್ ಪ್ಲೇಯರ್ ಲಿಸ್ಟ್ನಲ್ಲಿರ್ತಾರೆ. ಸೆಲೆಕ್ಟ್ ಆದ್ರೂ ದುಬೈಗೆ ಹೋಗಲ್ಲ ಮೀಸಲು ಆಟಗಾರರು. ಹೀಗೆ 3 ಮೀಸಲು ಆಟಗಾರರಾಗಿ ಸೆಲೆಕ್ಟ್ ಆಗಿದ್ರು ಕೂಡ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಕಳೆದ ಸಲ ಟಿ20 ವಿಶ್ವಕಪ್ ವೇಳೆ ರಿಸರ್ವ್ ಪ್ಲೇಯರ್ ಸಹ ತಂಡದೊಂದಿಗೆ ಅಮೆರಿಕಕ್ಕೆ ಹಾರಿದ್ರು. ಆದರೆ ಚಾಂಪಿಯನ್ಸ್ ಟ್ರೋಫಿಗೆ ಹಾಗೆ ಮಾಡಲ್ಲ. ಮೀಸಲು ಆಟಗಾರರಾಗಿ ಸೆಲೆಕ್ಟ್ ಆಗಿರುವಂಥ 3 ಚಾಂಪಿಯನ್ಸ್ ಟ್ರೋಫಿಗೋಸ್ಕರ ಟೀಮ್ ಇಂಡಿಯಾ ಜೊತೆ ತೆರಳೋದಿಲ್ಲ, ಭಾರತದಲ್ಲೇ ಉಳಿದುಕೊಳ್ತಾರೆ. ಬಿಸಿಸಿಐ ನೀಡಿರುವ ಮಾಹಿತಿ ಪ್ರಕಾರ ಮೊಹಮ್ಮದ್ ಸಿರಾಜ್, ಯಶಸ್ವಿ ಜೈಸ್ವಾಲ್ ಹಾಗೆ ಶಿವಮ್ ದುಬೆ ಅವರನ್ನ ಪ್ರಯಾಣೇತರ ಬದಲಿ ಆಟಗಾರರಾಗಿ ಆಯ್ಕೆ ಮಾಡಲಾಗಿದೆ. ಹೀಗಾಗಿ ಟೀಮ್ ಇಂಡಿಯಾದ 15 ಸದಸ್ಯರಲ್ಲಿ ಯಾರಾದರೂ ಗಾಯಗೊಂಡ್ರೆ ಆಗ ಮಾತ್ರ ಬದಲಿ ಆಟಗಾರರಾಗಿ ದುಬೈಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಭಾರತದಲ್ಲೇ ಇರ್ತಾರೆ. ಈ ಮೂಲಕ ಟೀಮ್ ಇಂಡಿಯಾ ಕೊನೆ ಕ್ಷಣದಲ್ಲಿ ತಂಡದಲ್ಲಿ 2 ಬದಲಾವಣೆಗಳನ್ನು ಮಾಡಿಕೊಂಡಿದ್ದು ಇದೀಗ ಅಂತಿಮ ಪಟ್ಟಿಯನ್ನ ಐಸಿಸಿಗೆ ಸಲ್ಲಿಕೆ ಮಾಡಿ ಕೂಡ ಆಗಿದೆ. ಇನ್ನು ಮುಂದೆ ಗಾಯದ ಸಮಸ್ಯೆ ಅಥವಾ ಇನ್ನಿತರ ಕಾರಣಗಳಿಗಾಗಿ ಬದಲಿ ಆಟಗಾರರನ್ನ ಆಯ್ಕೆ ಮಾಡಬೇಕಾದ್ರೆ ಐಸಿಸಿಯ ಟೆಕ್ನಿಕಲ್ ಕಮಿಟಿಯ ಪರ್ಮಿಷನ್ ಅನ್ನ ಪಡ್ಕೊಳ್ಳೇಬೇಕಾಗುತ್ತೆ. ಬೆನ್ನು ನೋವಿನ ಕಾರಣದಿಂದ ಹಿಂದೆ ಸರಿದ ಜಸ್ಪ್ರೀತ್ ಬುಮ್ರಾ. ಭಾರತದ ಬೌಲಿಂಗ್ ವಿಭಾಗದಲ್ಲಿ ಬ್ರಹ್ಮಾಸ್ತ್ರವಾಗಿರುವಂತಹ ಜಸ್ಪ್ರೀತ್ ಬುಮ್ರಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 150ಕ್ಕೂ ಹೆಚ್ಚು ಓವರ್ಗಳನ್ನು ಬೌಲ್ ಮಾಡಿ ಬೆನ್ನು ನೋವಿಗೆ ತುತ್ತಾಗಿದ್ರು. ಇದರಿಂದಾಗಿಯೇ ಸಿಡ್ನಿಯಲ್ಲಿ ನಡೆದಂತ 5ನೇ ಪಂದ್ಯದಲ್ಲಿ ಅರ್ಧಕ್ಕೆ ಮೈದಾನವನ್ನು ತೊರೆದಿದ್ದಂತ ಅವರು ಬಳಿಕ ಬೌಲಿಂಗ್ ಮಾಡೋಕೆ ಸಾಧ್ಯವಾಗಿರಲಿಲ್ಲ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ಬುಮ್ರಾ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಇದೇ ಕಾರಣಕ್ಕೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ತಂಡದಲ್ಲಿ ಆಯ್ಕೆ ಆದರೂ ಕೂಡ ಕಣಕ್ಕಿಳಿದಿರಲಿಲ್ಲ. ಇದೀಗ ಚಾಂಪಿಯನ್ಸ್ ಟ್ರೋಫಿಯ ಅಂತಿಮ ತಂಡದಿಂದಲೂ ಕೂಡ ಹೊರಬಿದ್ದಿದ್ದಾರೆ. ಬುಮ್ರಾ ಅವರು ಸಂಪೂರ್ಣವಾಗಿ ಫಿಟ್ನೆಸ್ ಸಾಧಿಸೋಕೆ ಕನಿಷ್ಠ 3-4 ವಾರಗಳಾದರೂ ಬೇಕಾಗುತ್ತೆ ಅಂತ ತಜ್ಞ ವೈದ್ಯರೇ ಹೇಳಿದ್ದಾರೆ. ಹೀಗಾಗಿ ಜಸ್ಪ್ರೀತ್ ಬುಮ್ರಾ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿದಿದ್ದಾರೆ.
ಬುಮ್ರಾ ಅಲಭ್ಯರಾಗಿರುವ ಕಾರಣಕ್ಕೆ ಅವರ ಸ್ಥಾನದಲ್ಲಿ ಹರ್ಷಿತ್ ರಾಣಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದರಂತೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವೇಗಿಗಳಾಗಿ ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ, ಹರ್ಷಿತ್ ರಾಣಾ ಹಾಗೆ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ತಿದ್ದಾರೆ. ಬುಮ್ರಾಗಾಗಿ ರೋಹಿತ್, ಅಜಿತ್ ಮತ್ತು ಗಂಭೀರ್ ದಿನವಿಡೀ ಚರ್ಚೆ. ಜಸ್ಪ್ರೀತ್ ಬುಮ್ರಾ ಎಂಥ ಕ್ವಾಲಿಟಿ ಬೌಲರ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಅಂಥದ್ರಲ್ಲಿ ಐಸಿಸಿ ಟೂರ್ನಿ ಅಂತಹ ಕದನದಲ್ಲಿ ಅವರೇ ಇಲ್ಲ ಅಂದ್ರೆ ಹೇಗಾಗಬೇಡ ಹೇಳಿ. ಇದೇ ಕಾರಣಕ್ಕೆ ಬುಮ್ರಾರನ್ನ ತಂಡಕ್ಕೆ ಆಯ್ಕೆ ಮಾಡ್ಕೊಳ್ಳೇಬೇಕೋ ಅಥವಾ ಬೇಡವೋ ಅನ್ನೋ ವಿಚಾರವಾಗಿ ಮಂಗಳವಾರ ದಿನವಿಡೀ ಈ ಬಗ್ಗೆ ಚರ್ಚೆಯಾಗಿತ್ತು. ಬುಮ್ರಾ ಅವರು ಫಿಟ್ನೆಸ್ ಆಗಿದ್ದಾರೆ ಅಂತ ವೈದ್ಯರು ಕೂಡ ರಿಪೋರ್ಟ್ಗಳನ್ನು ಕೊಟ್ಟಿದ್ರು. ಹೀಗಾಗಿ ಆಡಿಸಬೇಕು ಅಥವಾ ಮತ್ತಷ್ಟು ದಿನ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಬಿಡಬೇಕು ಅಂತ ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವಂಥ ಅಜಿತ್ ಅಗರ್ಕರ್, ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ ಹಾಗೆ ಟೀಂ ಇಂಡಿಯಾ ನಾಯಕನಾಗಿರುವಂಥ ರೋಹಿತ್ ಶರ್ಮಾ ನಡುವೆ ಮಾತುಕತೆ ನಡೆದಿತ್ತು. ಆದರೆ ಅಂತಿಮವಾಗಿ ಬುಮ್ರಾ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ಅವರನ್ನ ತಂಡದಿಂದಲೇ ಕೈ ಬಿಡೋಕೆ ತೀರ್ಮಾನವನ್ನ ಮಾಡಲಾಯಿತು. ವರ್ಲ್ಡ್ ಕ್ಲಾಸ್ ಬೌಲರ್ ಬೆನ್ನು ಬಿಡ್ತಿಲ್ಲ, ಇಂಜುರಿ ಭೂತ. ಜಸ್ಪ್ರೀತ್ ಬುಮ್ರಾ ವಿಚಾರದಲ್ಲಿ ಪದೇ ಪದೇ ಇಂಜುರಿಯೇ ದೊಡ್ಡ ಸವಾಲಾಗಿ ಕಾಡ್ತಾ ಇದೆ. 2022ರಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರಿಗೆ ಅತಿಯಾದ ಒತ್ತಡದಿಂದಾಗಿ ಲೋವರ್ ಬ್ಯಾಕ್ ಸರ್ಜರಿ ಆಗಿತ್ತು. ಆ ಬಳಿಕ ಆಸ್ಟ್ರೇಲಿಯಾ ವಿರುದ್ಧದ ದ್ವಿಪಕ್ಷೀಯ ಸರಣಿಯನ್ನಾಡಿದ್ರು. ಆದರೆ T20 ವಿಶ್ವಕಪ್ಗೂ ಮುನ್ನ ನಡೆದಂಥ ಆ ಪಂದ್ಯಾವಳಿಯಲ್ಲಿ ಬುಮ್ರಾಗಿದ್ದ ಗಾಯ ಹೆಚ್ಚಾಗಿ 1 ವರ್ಷ ಆಟದಿಂದಲೇ ದೂರ ಉಳಿಬೇಕಾಯಿತು. ಹೀಗಾಗಿ ಈ ಸಲ ಇಷ್ಟು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅಂತೇಳಿ ಅಳೆದು ತೂಗಿ ಅವರನ್ನ ತಂಡದಿಂದ ಕೈಬಿಟ್ಟು ಹರ್ಷಿತ್ ರಾಣಾ ಅವರನ್ನ ಕಳಿಸೋ ತೀರ್ಮಾನಕ್ಕೆ ಬರಲಾಗಿದೆ. ಸದ್ಯ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪುನಶ್ಚೇತನ ಶಿಬಿರದಲ್ಲಿರುವಂತಹ ಬುಮ್ರಾ ಗಾಯದ ಪ್ರಮಾಣ ಹೆಚ್ಚಿರುವ ಕಾರಣದಿಂದಾಗಿ ಟೂರ್ನಿಯಿಂದ ಹೊರಗುಳಿಯೋಕೆ ನಿರ್ಧಾರ ಮಾಡಿದ್ದಾರೆ. 7 ವರ್ಷಗಳ ಬಳಿಕ ನಡೆಯುತ್ತಿದೆ ಚಾಂಪಿಯನ್ಸ್ ಟ್ರೋಫಿ. ಇನ್ನು ಕಳೆದ ಸಲ ಫೈನಲ್ಗೆ ಹೋಗಿ ಟ್ರೋಫಿಯನ್ನ ಮಿಸ್ ಮಾಡ್ಕೊಂಡಿದ್ದಂಥ ಭಾರತಕ್ಕೆ ಈ ಟೂರ್ನಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕೊನೆಯದಾಗಿ ಚಾಂಪಿಯನ್ಸ್ ಟ್ರೋಫಿ 2017ರಲ್ಲಿ ನಡೆದಿತ್ತು. ಇದೀಗ 7 ವರ್ಷಗಳ ಬಳಿಕ ನಡೀತಾ ಇರುವಂಥ ಈ ಟೂರ್ನಿಯ ಪಂದ್ಯಾವಳಿಗಳು ಪಾಕಿಸ್ತಾನ ಮತ್ತು ದುಬೈನಲ್ಲಿ ನಡೀತಾ ಇವೆ. ಈಗಾಗಲೇ ಭಾರತ 2 ಸಲ ಅಂದರೆ 2002 ಮತ್ತು 2013ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಇದೀಗ 3ನೇ ಬಾರಿಗೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ಚಾಂಪಿಯನ್ ಆಗುವಂತ ನಿರೀಕ್ಷೆ ಇದೆ. ಆದರೆ ಟೂರ್ನಿ ಆರಂಭಕ್ಕೂ ಮುನ್ನವೇ ಜಸ್ಪ್ರೀತ್ ಬುಮ್ರಾ ಹೊರಬಿದ್ದಿರೋದೇ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಬುಮ್ರಾ ಆಬ್ಸೆನ್ಸ್ ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗಾಗಿ ಫೆಬ್ರವರಿ 15ರಂದು ದುಬೈಗೆ ಹಾರಲಿದೆ. ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ನಡೀತಾ ಇರೋದ್ರಿಂದ ಬಹುತೇಕ ಪಂದ್ಯಗಳು ಪಾಕಿಸ್ತಾನದಲ್ಲೇ ನಡೆಯಲಿವೆ. ಆದರೆ ಟೀಂ ಇಂಡಿಯಾ ಮ್ಯಾಚ್ಗಳು ಮಾತ್ರ ದುಬೈನಲ್ಲಿ ನಡೆಯಲಿವೆ. ಫೆಬ್ರವರಿ 19ರಿಂದ ಟೂರ್ನಿ ಆರಂಭವಾಗಲಿದ್ದು ಫೈನಲ್ ಪಂದ್ಯ ಮಾರ್ಚ್ 9ರಂದು ನಡೆಯಲಿದೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗ್ತಾ ಇದ್ದು, ಭಾರತ ತಂಡ ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಅಭಿಯಾನವನ್ನು ಆರಂಭಿಸಲಿದೆ. ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನೇ ಗೆಲ್ಲೇಬೇಕು ಎಂಬ ಜೋಶ್ನಲ್ಲಿದೆ ಟೀಂ ಇಂಡಿಯಾ. ಬುಮ್ರಾ ಇದ್ದಿದ್ರೆ ಮತ್ತಷ್ಟು ಕಾನ್ಫಿಡೆನ್ಸ್ ಕೂಡ ಇರ್ತಾ ಇತ್ತು. ಇದೇ ಕಾರಣಕ್ಕೆ ಮಾಜಿ ಕೋಚ್ ಆಗಿದ್ದಂಥ ರವಿಶಾಸ್ತ್ರಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವೇಗಿ ಜಸ್ಪ್ರೀತ್ ಬುಮ್ರಾ ಆಡದೇ ಇದ್ರೆ ಭಾರತದ ಬಲ ಕಡಿಮೆ ಆಗಲಿದ್ದು ಗೆಲ್ಲುವ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ. ಟ್ರೋಫಿ ಗೆಲ್ಲುವ ಸಾಧ್ಯತೆ 30ರಿಂದ 35ರಷ್ಟು ಕಡಿಮೆಯಾಗಬಹುದು. ಅವರು ಫಿಟ್ ಆದರೆ ಭಾರತಕ್ಕೆ ನೆರವಾಗ್ತಿತ್ತು ಎಂದಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಬೇಕು ಅನ್ನೋದೇನೋ ನಿಜ, ಆದರೆ ಜಸ್ಪ್ರೀತ್ ಬುಮ್ರಾರಂತಹ ವಿಶ್ವ ಶ್ರೇಷ್ಠ ಬೌಲರ್ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ತಂಡದಿಂದ ಅವರನ್ನ ಕೈ ಬಿಟ್ಟಿದ್ದಾರೆ. ಸೊ ಬುಮ್ರಾ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ಹಾಗೆ ಅವರಿಲ್ಲದ ಪಂದ್ಯಗಳನ್ನ ನೋಡೋದು ನಮಗೂ ಕೂಡ ಕಷ್ಟವೇ. ನೀವು ಕೂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬುಮ್ರಾರನ್ನ ಮಿಸ್ ಮಾಡಿಕೊಳ್ತೀರಾ? ರಾಣಾ ರಿಪ್ಲೇಸ್ ಕರೆಕ್ಟ್ ಇದೆಯಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.